ನಮಸ್ಕಾರ ಮಗ ಎಲ್ಲರಿಗೂ. ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಇಂದು ನಮ್ಮ RCB ತಂಡ ಎದುರಿಸ್ತಾ ಇರೋದು ಲಕ್ನೋ ಸೂಪರ್ ಜೈಂಟ್ಸ್ ತಂಡವನ್ನ. ಅದು ಯಕಾನ ಕ್ರಿಕೆಟ್ ಗ್ರೌಂಡ್ ಅಲ್ಲಿ. ಬಟ್ ಹೆಡ್ ಟು ಹೆಡ್ ಹೇಗಿದೆ ಇವತ್ತಿನ ಈ ಒಂದು ಪಂದ್ಯಕ್ಕೆ ನಮ್ಮ RCB ತಂಡದಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿ. ಇನ್ನು ಮೊದಲಿಗೆ ಹೆಡ್ ಟು ಹೆಡ್ ರೆಕಾರ್ಡ್ ನೋಡ್ತಿದ್ರೆ ಇಲ್ಲಿ LSC ಮತ್ತು RCB ಪಂದ್ಯಗಳು ಇದೀಗ ಒಟ್ಟಾರೆಯಾಗಿ IPL ಸೀಸನ್ನಲ್ಲಿ 5 ಬಾರಿ ಮುಖಾಮುಖಿಯಾಗಿವೆ. ಈ ಒಂದು ಪಂದ್ಯದಲ್ಲಿ ನಮ್ಮ RCB ತಂಡ ಇಲ್ಲಿ 3 ಬಾರಿ ಗೆದ್ದರೆ ಲಕ್ನೋ ತಂಡ ಇಲ್ಲಿ ಗೆದ್ದಿದ್ದು ಕೇವಲ 2 ಸಲ. ಹೀಗಾಗಿ ನಮ್ಮ RCB ಏನಪ್ಪಾ ಅಂದರೆ ಈ ಒಂದು ಹಂತದಲ್ಲಿ ಇಲ್ಲಿ ಲಕ್ನೋ ವಿರುದ್ಧ ಒಂದು ಮೇಲ್ಗೈ ಸಾಧಿಸಿದೆ. ಇದು ಏನಪ್ಪಾ ಅಂದರೆ RCB ಹೆಡ್ ಟು ಹೆಡ್ ರೆಕಾರ್ಡ್. ಆದರೆ ಇನ್ನು ಈ ಒಂದು ಸೀಸನ್ ಅಲ್ಲಿ ಕೂಡ ನಮ್ಮ RCB ತಂಡ 6ಕ್ಕೆ 6 ಅವೇ ಮ್ಯಾಚ್ ಗೆದ್ದಿದೆ. ಬಟ್ 7 ಗೆದ್ದರೆ ನಾವಿಲ್ಲಿ ಯಾರೂ ಮಾಡದ ದಾಖಲೆ ಕೂಡ ನಮ್ಮ RCB ತಂಡ ಈ ಬಾರಿ ಮಾಡುವ ಸಾಧ್ಯತೆ ಕೂಡ ಇರ್ತಾ ಇದೆ. ಇದು ಏನಪ್ಪಾ ಅಂದರೆ RCB ಅಭಿಮಾನಿಗಳಿಗೆ ಇದೀಗ ಗುಡ್ ನ್ಯೂಸ್. ಈ ಒಂದು ರೆಕಾರ್ಡ್ ಆಯ್ತಂದ್ರೆ ಯಾರು ಕೂಡ ಬ್ರೇಕ್ ಮಾಡಕ್ ಆಗೋದಿಲ್ಲ. ಯಾಕಂದ್ರೆ ಇರೋದು ಏನಪ್ಪಾ ಅಂದ್ರೆ ಅವೇ ಮ್ಯಾಚ್ ಪ್ರತಿ ಸೀಸನ್ ಅಲ್ಲಿ 7 ಮ್ಯಾಚ್ ಇರೋದು. ಹೀಗಾಗಿ ಈ ಒಂದು ದಾಖಲೆ ಆದರೆ ಮೊಟ್ಟ ಮೊದಲ ತಂಡ IPL ಇತಿಹಾಸದಲ್ಲಿ 7ಕ್ಕೆ 7 ಅವೇ ಮ್ಯಾಚ್ ಗೆದ್ದ ತಂಡ ಆಗ್ತಾ ಇದೆ. ಇವತ್ತಿನ ಈ ಒಂದು ಪಂದ್ಯಕ್ಕೆ ಇಲ್ಲಿ ಸ್ಕ್ವಾಡ್ ನೋಡ್ತಾ ಹೋದ್ರೆ ಜೊತೆಗೆ ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ಸ್ಕ್ವಾಡ್ ಈ ತರ ಇದೆ. ಇನ್ನು ಮಿಚೆಲ್ ಮಾರ್ಷ್ ಮತ್ತು ಎಡನ್ ಮ್ಯಾಕ್ರಮ್ ಓಪನ್ ಆದರೆ ನಂಬರ್ 3 ನಿಕೋಲಸ್ ಪೂರನ್, ನಂಬರ್ 4 ರಿಷಬ್ ಪಂತ್ ನಾಯಕ ಬರಲಿದ್ದಾರೆ, ನಂಬರ್ 5 ಅಬ್ದುಲ್ ಸಮದ್ ಇದ್ದಾರೆ, ನಂಬರ್ 6 ಆಯುಷ್ ಬದೋನಿ, ನಂಬರ್ 7 ಡೇವಿಡ್ ಮಿಲ್ಲರ್ ಇವರ ತಂಡಕ್ಕೆ ಬರ್ತಿದ್ದಾರೆ. ಬಟ್ ಇಲ್ಲಿ AK ಸಿಂಗ್ ಅಥವಾ ರವಿ ಬಿಸ್ನಿ ಈ ಇಬ್ಬರಲ್ಲಿ ಒಬ್ಬರು ಇವರ ತಂಡಕ್ಕೆ ಆಡಬಹುದು. ಬಟ್ ದಿಗ್ವಿಜಯ್ ಸಿಂಗ್ ರಾಠಿ ಅಂತೂ ಪ್ಲೇಯಿಂಗ್ ಎಲೆವನ್ನಲ್ಲಿ ಇದ್ದೇ ಇರ್ತಾರೆ. ಇನ್ನು ಅವೇಶ್ ಖಾನ್, ಮಯಾಂಕ್ ಯಾದವ್ ಇವರ ತಂಡದ ಪ್ಲೇಯಿಂಗ್ ಎಲೆವನ್. ಇನ್ನು ಇಂಪ್ಯಾಕ್ಟ್ ಸಬ್ ನೋಡ್ತಾ ಇದ್ದಾರೆ ಇಲ್ಲಿ ಪ್ರಿನ್ಸ್ ಯಾದವ್ ಅವರು ಇವರ ತಂಡಕ್ಕೆ ಇಲ್ಲಿ ಬರಬಹುದು. ನಮ್ಮ RCB ತಂಡದ ಸ್ಕ್ವಾಡ್ ನೋಡ್ತಾ ಹೋದ್ರೆ ಜಕೋಬ್ ಬೆಥಲ್ ಒಂದು ವೇಳೆ ಫಿಲ್ ಸಾಲ್ಟ್ ಒಂದು ವೇಳೆ ಜ್ವರದಿಂದ ಈಗ ರಿಕವರ್ ಆದರೆ ಅವರು ನೇರವಾಗಿ ಪ್ಲೇಯಿಂಗ್ ಎಲೆವನ್ಗೆ ಬರ್ತಾರೆ. ಇಲ್ಲಿ ಜಕೋಬ್ ಬೆಥಲ್ ಅವ್ರ ಕಡೆ RCB ಹೋಗಿ ಹೋಗುತ್ತೆ. ಕಳೆದ ಪಂದ್ಯದಲ್ಲಿ ಅದ್ಭುತ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು. ಇನ್ನು ಅವರ ಜೊತೆ ಇನ್ನಿಂಗ್ಸ್ ಆರಂಭಿಸೋದು ಎಂದಿನಂತೆ ನಮ್ಮ ವಿರಾಟ್ ಕೊಹ್ಲಿ. ನಂಬರ್ 3 ಏನಪ್ಪಾ ಅಂದ್ರೆ ನಮ್ಮ ತಂಡಕ್ಕೆ ರಜತ್ ಪಾಟಿದಾರ್ ಇಂಜುರಿಯಿಂದ ಈ ಸೀಸನ್ ರೂಲ್ಡ್ ಔಟ್ ಆಗಿದ್ದಾರೆ. ಹೀಗಾಗಿ ನಂಬರ್ 3 ಮಯಾಂಕ್ ಅಗರ್ವಾಲ್ ಅವರು ಬರ್ತಾರೆ. ನಂಬರ್ 4 ರಜತ್ ಪಾಟಿದಾರ್ ಇದ್ರೆ, ನಂಬರ್ 5 ಜಿತೇಶ್ ಶರ್ಮಾ, ನಂಬರ್ 6 ಟಿಮ್ ಡೇವಿಡ್, ನಂಬರ್ 7 ಕೊನಾಲ್ ಪಾಂಡ್ಯ, ನಂಬರ್ 8 ಎಂದಿನಂತೆ ರೊಮಾರಿಯೋ ಶಫರ್ಡ್ ಮತ್ತೊಮ್ಮೆ ಇದೀಗ ಅಬ್ಬರಿಸಕ್ಕೆ ರೆಡಿ ಆಗ್ತಿದ್ದಾರೆ. ಇನ್ನು ಬಾಲಿಂಗ್ ವಿಭಾಗದಲ್ಲಿ ಭುವನೇಶ್ವರ್ ಕುಮಾರ್ ಅಥವಾ ಲುಂಗಿ ಎಂಗೆಡಿ ಅಥವಾ ಜಾಶ್ ಹಜಲ್ವುಡ್ ಈ ಇಬ್ಬರಲ್ಲಿ ಒಬ್ಬರು ಬರಬಹುದು. ಯಶ್ ದಯಾಳ್ ಕೊನೆಯದಾಗಿ ಇದ್ರೆ ಇಂಪ್ಯಾಕ್ಟ್ ಸಬ್ ಬಗ್ಗೆ ಸುಯೇಶ್ ಶರ್ಮಾ ಅವರು ಬರಬಹುದು. ಒಂದು ವೇಳೆ ಜಾಶ್ ಹಜಲ್ವುಡ್ ನಮ್ಮ ತಂಡಕ್ಕೆ ಇಂಜುರಿಯಿಂದ ರಿಕವರ್ ಆದರೆ ಅವರು ಬರ್ತಾರೆ. ಇಲ್ಲ ಲುಂಗಿ ಎಂಗೆಡಿಗೆ RCB ಈಗ ನೋಡುತ್ತೆ. ಇದು ಏನಪ್ಪ ಅಂದರೆ RCB ತಂಡದ ಸ್ಕ್ವಾಡ್ ಮತ್ತು ಲಕ್ನೋ ತಂಡದ ಸ್ಕ್ವಾಡ್ ಆಗಿದೆ. ಬಟ್ ಈ ಒಂದು ಪಂದ್ಯ ನಡೆಯುತ್ತಾ ಅಂತ ಹೇಳಿದ್ರೆ ಯಾಕೋ ಇದು ಡೌಟ್ ಅಂತಾನೆ ಅನಿಸ್ತದೆ. ನಿನ್ನೆ ಪಂಜಾಬ್ ಕಿಂಗ್ಸ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ಮಧ್ಯದ ಪಂದ್ಯ ಈಗ ಸಡನ್ ಆಗಿ ಬ್ಯಾಡ್ ಲೈಟ್ ಅಂತ ಹೇಳಿ ಇದೀಗ ಪಂದ್ಯ ಕಾಲ್ಡ್ ಅಪ್ ಆಯಿತು. ಬಟ್ ಇದು ಕೂಡ ಆ ಥರ ಆದರೂ ಆಶ್ಚರ್ಯ ಪಡಬೇಕಿಲ್ಲ. ಒಟ್ಟೆ ನಡೆದರೆ RCB ಅಭಿಮಾನಿಗಳಿಗೆ ಇದು ಹಬ್ಬ. ಅಂದರೆ RCB ಗೆದ್ರೆ ಇನ್ ಕೇಸ್ ನಾವು ನಂಬರ್ 1 ಸ್ಥಾನಕ್ಕೆ ಏರ್ತೀವಿ. ಹೀಗಾಗಿ ಮೊದಲ ತಂಡವಾಗಿ ನಾವು 2025ರ IPLಗೆ ಪ್ಲೇ ಆಫ್ ತಲುಪ್ತೀವಿ. ಇದು ನಮ್ಮ RCB ಪಂದ್ಯ ಈಗ ನಡೀಬೇಕಂತ ನಾವು ಅನ್ಕೋತೀವಿ. ಬಟ್ ಏನಾಗುತ್ತೆ ಅಂತ ಪಂದ್ಯದಲ್ಲಿ ಕಾದು ನೋಡೋಣ. ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ.